PG ಅಸೋಸಿಯೇಷನ್ನ ಅಧ್ಯಕ್ಷರು ಅರುಣ್ ಕುಮಾರ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅರುಣ್ ಕುಮಾರ್ ಅವರೇ ನಮಸ್ಕಾರ. ಈ ವಿಚಾರ ಗೊತ್ತಾಯ್ತಾ ನಿಮಗೆ? ನಮಸ್ಕಾರ ಸರ್. ಈಗ ತಮ್ಮ ಕನೆಕ್ಟ್ ಮಾಡ್ತಾ ಇದ್ದೀನಿ, ಈ ರೀತಿ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿದ್ರು. ಹೇಳಿ ಸರ್, ಏನ್ ವಿಚಾರ ಹೇಳಿ ಸರ್. ಏನ್ ವಿಚಾರ ಅಂದ್ರೆ ಸರ್, ಈ ಯಶವಂತಪುರದ ಈ ಒಂದು ಮತ್ತಿಕೆರೆ ಅನ್ನೋ ಏರಿಯಾದಲ್ಲಿ ಒಂದು ಆಶೀರ್ವಾದ್ ಲೇಡೀಸ್ PG ಇದೆ. ಆ ಲೇಡೀಸ್ PGಯಲ್ಲಿ ಒಂದು ಯುವತಿ ವಾಸ ಮಾಡ್ಕೊಂಡಿರ್ತಾಳೆ. ಅಲ್ಲಿ 2,500 ರೂಪಾಯಿ ಕಳುವಾಗಿರುತ್ತೆ ಸರ್ ಆಕೆ ಎದ್ದು. ಹಾಗಾಗಿ ಓನರ್ ಕಂಪ್ಲೇಂಟ್ ಕೊಡ್ತಾಳೆ, ಸರ್ ಹಿಂಗೆ ಕಳುವಾಗಿದೆ ಹುಡುಕ್ ಕೊಡಿ ಅಂತ ಹೇಳಿ. ಅಷ್ಟಕ್ಕೇನೆ ಆತ ನಿನಗೆ ಸೇಫ್ಟಿ ಇಲ್ಲ ಅಂತ ಅಂದ್ರೆ ಹೋಗ್ಬಿಡು ಇಲ್ಲಿಂದ, ಇದ್ರೆ ಇರು, ಇಲ್ಲ ಅಂದ್ರೆ ಹೋಗು, ಇವತ್ತೇ ಖಾಲಿ ಮಾಡ್ಕೊಂಡಂತ ಹೇಳಿ ಆಕೆ ಮೇಲೆ ಕೆಟ್ಟದಾಗಿ ಮಾತಾಡಿ ಕಳಿಸ್ತಾನೆ ಸರ್. ಆ ಜೊತೆಗೆ ಆ PGಗೆ ಲೈಸೆನ್ಸ್ ಕೂಡ ಇಲ್ಲ. ಆ ರೀತಿ ಮಾಡ್ತಕ್ಕಂಥ ತಪ್ಪು. ಆಕ್ಚುಲಿ ಏನ್ ವಾಸ್ತವವಾಗಿದೆ ಅದನ್ನ ಕುತ್ಕೊಂಡು ಬಗೆಹರಿಸ್ಕೊಳ್ತಕ್ಕಂಥದ್ದು ವಾರ್ಡನ್ ಆಗಿರ್ತಕ್ಕಂಥವ್ರು ಸೂಕ್ಷ್ಮ ಗಮನಿಸ್ತಕ್ಕಂಥದ್ದು ಆಗ್ಬೇಕಾಗುತ್ತೆ. ಸೊ ಆ ರೀತಿ ಮಾಡಿರ್ತಕ್ಕಂಥದ್ದು ಅದು ಸರಿಯಲ್ಲ. ಯಾಕಂದ್ರೆ PG ವಾಸಿಗಳು ದೂರದ ಊರುಗಳಿಂದ ತಮ್ಮ ತಂದೆ ತಾಯಿಗಳನ್ನ ಮತ್ತೆ ಬಂಧುಗಳನ್ನ ಬಿಟ್ಟು ಬಂದಿಲ್ಲಿ ಇದು ಒಂದು ಸೆಕೆಂಡ್ ಹೋಮ್ ಅನ್ನುವಂತ ರೀತಿನಲ್ಲಿ ನೆಲೆಸಿರ್ತಾರೆ. ಸೊ ಈ ಒಂದು ಮುಖ್ಯನ ಇದ್ದಾಗ ಅವರ ಲಾಲನೆ ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು ಯಾರು PG ನಡೆಸ್ತಾರೋ ಓನರ್ ಅಲ್ಲಿ ಇದಾರೋ ಇಲ್ಲೋ ಅನ್ನೋದಕ್ಕಿಂತ ಮುಖ್ಯವಾಗಿ ಅವರ ರೆಪ್ರೆಸೆಂಟೇಟಿವ್ ಆಗಿ ವಾರ್ಡನ್ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ಅಥವಾ ಅದನ್ನ ನೋಡ್ಕೊಳ್ತಕ್ಕಂಥ ಉಸ್ತುವಾರಿ ನೋಡ್ಕೊಳ್ತಕ್ಕಂಥವ್ರು ಆಗಿರ್ಬೋದು, ಬಹಳ ಸೌಜನ್ಯದಿಂದ ವರ್ತನೆ ಮಾಡ್ತಕ್ಕಂಥದ್ದು ಆದ್ಯ ಕರ್ತವ್ಯ. ನಾವು ಕೂಡ ನಮ್ಮ ಸದಸ್ಯರ ಮಾಲೀಕರುಗಳಿಗೆ ಕೂಡ ಅದನ್ನೇ ಡೈರೆಕ್ಷನ್ಸ್ ಕೊಟ್ಟಿರ್ತಕ್ಕಂಥದ್ದು. ಅವೇರ್ನೆಸ್ ಪ್ರೋಗ್ರಾಮ್ಗಳು ಕೂಡ ನಾವು ಈ ಹಿಂದೆ ಸರ್ ಇಂಥದನ್ನೆಲ್ಲ ನೋಡ್ತಾ ಇದ್ರೆ ಅಲ್ಲ ಸರ್, ಈಗ PGಲಿ ಏನಾದ್ರೂ ಸಮಸ್ಯೆ ಆದ್ರೆ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಯಾರನ್ನ ಕೇಳ್ಬೇಕು ಸರ್? ಅಲ್ಲ, ಅಲ್ಲಿ ಮಾಲೀಕರನ್ನ ಕೇಳ್ತಕ್ಕಂಥದ್ದು ಆಗುತ್ತೆ ಸರ್ ಅದು. ಸೊ ಮಾಲೀಕರನ್ನ ಕೇಳಿದಾರಲ್ವಾ, ಕೇಳಿದಾಗ ಹೆಂಗ್ ನಡ್ಕೊಳ್ಬೇಕು ಒಬ್ಬ ಯುವತಿ ಅಂತಾನು ನೋಡಿದೆ ಕೆಟ್ಟದಾಗ ಬೈತಾರೆ ಅಂತ ಅಂದ್ರೆ ಏನ್ ಅರ್ಥ ಸರ್? ಈಗ ಲೈಸೆನ್ಸ್ ಕೂಡ ಇಲ್ಲ, ಏನ್ ಮಾಡ್ತೀರಿ ನೀವೆಲ್ಲ? ಅಲ್ಲ, ಲೈಸೆನ್ಸ್ ತಗೊಂಡೇ ನಡೆಸಬೇಕು ಅನ್ನುವಂಥದ್ದು ಮಾನದಂಡಗಳಿದಾವೆ. ಪೊಲೀಸ್ ಪರ್ಮಿಷನ್ಸ್, BBMP ಲೈಸೆನ್ಸ್, ಮತ್ತೆ CC ಕ್ಯಾಮೆರಾ, ಪ್ರತಿಯೊಂದು ಕೂಡ ಅಲ್ಲಿ ಸೆಕ್ಯೂರಿಟಿ ಸೇಫ್ಟಿ ಎಲ್ಲದೂ ಕೂಡ ಪ್ರಿಕಾಷನರಿ ತಗೊಳ್ತಕ್ಕಂಥದ್ದು ಅದು ಮಾಡ್ಬೇಕು. ಹೊರಗಡೆ ಇದೆ ಅದು. ಓಕೆ ಸರ್, ಈಗ ಇದೆಲ್ಲ ಇದಾದ್ಮೇಲೆ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ಸರ್, ಎಷ್ಟು ಸೇಫ್ PG ಹೆಣ್ಮಕ್ಳಿಗೆ ಅಂತ? ಇಲ್ಲ, ಅಲ್ಲ ಖಂಡಿತವಾಗಿ ಸರ್. ಈಗ ನಿಮ್ಮ ಮುಖೇನ ನಮಗೆ ಮಾಹಿತಿ ಬಂದಿರ್ತಕ್ಕಂಥದ್ದು ಮತ್ತಿಕೆರೆ ಅಂತ PGನಲ್ಲಿ ಅಂತ ಈಗ ನೀವು ತಾವು ಕೂಡ ಹೇಳಿದಿರಲ್ವಾ. ಸೊ ಇದ್ರ ಬಗ್ಗೆ ನಾವು ಕೂಡ, ಯಾಕಂದ್ರೆ ಯಾವುದೇ ಒಂದು ಸಣ್ಣ ವಿಚಾರನ ನಾವು ಗಮನ ಹರಿಸಿಲ್ಲ ಅಂದ್ರೆ ಅದು ಬೇರೆ ರೀತಿಯಾಗಿ ಎಲ್ಲರಿಗೂ ಕೂಡ ಒಂದು ಈ ರೀತಿ ಆಗದೇ ಇರೋ ರೀತಿನಲ್ಲಿ ನಾವು ಏನೆಲ್ಲ ಮಾಡ್ಬೋದು ಅನ್ನುವಂಥದ್ರ ಬಗ್ಗೆ ನಾವು ಚಿಂತನೆ ಮಾಡ್ಬೇಕಾಗುತ್ತೆ ಸರ್. ಅವ್ರು ಮಾಡಿರ್ತಕ್ಕಂಥದ್ದು ಯಾವ ಆಂಗಲ್ ಅಲ್ಲಿ ಏನ್ ಸಮಸ್ಯೆ ಆಗಿದೆ ಅನ್ನೋದು ಸಂಪೂರ್ಣವಾಗಿ ನಮಗೆ ಮಾಹಿತಿ ಇಲ್ಲ. ಸೊ ಆ ಮುಖ್ಯನ ತಾವುಗಳು ಕೇಳ್ತಕ್ಕಂಥದ್ದಕ್ಕೆ ಮಾಹಿತಿಯಾಗಿ ನಾವು ಏನಪ್ಪಾ ಅಂತಂದ್ರೆ ರೂಲ್ಸ್ ರೆಗ್ಯುಲೇಷನ್ ನ ಫಾಲೋ ಮಾಡ್ಬೇಕು. ಇವನ್ ನಮ್ಮ ಸದಸ್ಯರಾಗಿರ್ತಕ್ಕಂಥವ್ರು ಕೂಡ ಲೈಸೆನ್ಸ್ ಕಾಪಿ ಇದ್ರೆ ಮಾತ್ರ ನಾವು ಸದಸ್ಯತ್ವ ಕೊಟ್ಟಿರ್ತಕ್ಕಂಥದ್ದು ಆಗಿದೆ. ಅವ್ರು ನಮ್ಮ ಸದಸ್ಯರು ಅಲ್ಲದೆ ಇದ್ರು ಕೂಡ ಸೊ ಅವ್ರಿಗೆ ಅಟ್ಲೀಸ್ಟ್ PG, ಯಾಕಂದ್ರೆ ಒಬ್ಬ ಮಾಲೀಕ ಮಾಡಿದ್ರು 10 ಜನ ಮಾಲೀಕರು ಮಾಡಿದ್ರು ಅದು PGಗೆ ಕೆಟ್ಟ ಹೆಸರು ಬರೋಂಥದ್ದು ಆಗುತ್ತೆ. ಇವ್ರಿಗೆಲ್ಲ ಲೈಸೆನ್ಸ್ ಅಂದ್ರೆ ಲೈಸೆನ್ಸ್ ಇಲ್ಲದೆ PG ಮಾಡೋದಕ್ಕೆ ಅವಕಾಶ ಇದೆಯಾ? ಇಲ್ಲ ಸರ್, ಲೈಸೆನ್ಸ್ ತಗೊಳ್ಲೇಬೇಕು. ಈಗ ಕಡ್ಡಾಯವಾಗಿ BBMPನವ್ರು ಈ ಕಳೆದ ಸುಮಾರು GB ಆದ್ಮೇಲೆ ಎಲ್ಲಾ ಕಡೆನೂ ಕೂಡ ಒಂದು ಸ್ಪೆಷಲ್ ಫೋರ್ಸ್ ಮಾಡಿದ್ದಾರೆ. ಪ್ರತಿಯೊಂದು ಕಡೆನೂ ಅದನ್ನ ಪರಿಶೀಲನೆ ನಡೀತಾ ಇದೆ. ಪ್ರತಿ ವಾರ್ಡ್ಗಳಲ್ಲೂ ಕೂಡ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಎಲ್ಲೆಲ್ಲಿ ಲೈಸೆನ್ಸ್ಗಳು ಇಲ್ವೋ ಅವ್ರನ್ನೆಲ್ಲ ತಕ್ಷಣ ಲೈಸೆನ್ಸ್ ಮಾಡಬೇಕು. ಆಮೇಲೆ ಏನು ಮಾನದಂಡಗಳಿಗೆ ವಿರುದ್ಧವಾಗಿದಾವೋ, ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಕಳೆದ ಒಂದು 3 ತಿಂಗಳ ಹಿಂಚೆ ಸುಮಾರು ಒಂದು 20-25 PGಗಳನ್ನ BBMP ಅವ್ರು ಕ್ಲೋಸ್ ಮಾಡಿಸಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ಕೂಡ ಅದನ್ನ ಗಮನಿಸಿದ್ವಿ, ಕೋರ್ಟ್ಗೂ ಕೂಡ ಹೋಗಿತ್ತು ವಿಚಾರ. ಸೊ ಅಲ್ಲಿ ಮಾನದಂಡಗಳು ಮತ್ತೆ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಸರಿ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅದು ಮುಂದುವರೆದಿರ್ತಕ್ಕಂಥದ್ದು. ಸರ್, ಎಷ್ಟೋ ಜನ ನಮ್ಮ ಸ್ನೇಹಿತರು ಹೆಣ್ಮಕ್ಳು PGಯಲ್ಲಿ ಇರೋರು ಯಾವಾಗ್ಲೂ ಕಂಪ್ಲೇಂಟ್ ಕೊಡ್ತಾ ಇರ್ತಾರೆ. ಏನಂದ್ರೆ ಒಂದು ಊಟ ಸರಿ ಇರಲ್ಲ, ಅಲ್ಲಿ ಕೆಟ್ಟದಾಗಿರುತ್ತಂತೆ ಊಟ ತಿನ್ನೋದಕ್ಕೆ ಆಗಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಹೊರಗಡೆ ತಿಂತಾರೆ. ಅದಾದ ನಂತರ ವ್ಯವಸ್ಥೆ ಕ್ಲೀನಿಂಗ್ ಇರಲ್ಲ PGಗಳಲ್ಲಿ ಅಂತ ಹೇಳಿ. ಇದನ್ನೆಲ್ಲ ಸಹಿಸ್ಕೊಳ್ಬಹುದು ಸರ್, ಆದ್ರೆ ಸಣ್ಣ ಪುಟ್ಟ ವಿಚಾರಕ್ಕೆ ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ ನಡೆಯುತ್ತೆ PGಗಳಲ್ಲಿ ಓನರ್ಗಳಿಂದ. ಅವ್ರನ್ನ ಮುಟ್ಟೋಕ್ ಬರ್ತಾರೆ ಅಂತ ಅಂದ್ರೆ ಇದನ್ನ ಹೆಂಗ್ ಸಹಿಸೋಕ್ ಸಾಧ್ಯ? ಈಗ ಏನ್ ಕ್ರಮ ಆಗುತ್ತೆ ಸರ್? ನೀವ್ ಏನ್ ಮಾಡ್ತೀರಿ? ಈಗ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದೀರಿ, ಏನ್ ಮಾಡ್ತೀರಿ? ಇಲ್ಲ, ಅದು ಖಂಡನೀಯ. ಅವರು ವಾಸ್ತವವಾಗಿ ಅಲ್ಲಿ ಏನ್ ನಡೀತು ಅನ್ನುವಂಥದ್ನ ನಾವು ತಿಳ್ಕೊಂಡು ಆ ರೀತಿ ಆಗದೇ ಇರ್ಬೇಕು. ಘಟನೆಗಳು ಯಾವುದೇ ರೀತಿಯಲ್ಲಿ ಹೆಣ್ಮಕ್ಳು ಬಂದಿರ್ತಕ್ಕಂಥವ್ರು ಗಂಡ್ಮಕ್ಳಾಗಿರ್ಲಿ ಹೆಣ್ಮಕ್ಳಾಗಿರ್ಲಿ, ಸೊ ಕಾನೂನಿದೆ.
ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಇಲಾಖೆಗಳಿದಾವೆ, ಅದನ್ನ ಅವ್ರ ಕೈಲಿ ನಿಭಾಯಿಸಕ್ ಆಗಿಲ್ಲ ಅಂದ್ರೆ ದೂರ್ ಕೊಡೋದ್ರ ಮುಖಾಂತರ ಸಮಸ್ಯೆ ಬಗೆಹರಿಸ್ಕೋಬೇಕು ಹೊರತು ಸೊ ಇವ್ರನ್ನ ಡೈರೆಕ್ಟ್ ಆಗಿ ಮ್ಯಾನ್ ಹ್ಯಾಂಡ್ಲ್ ಆಗ್ಲಿ ಮತ್ತೊಂದು ಮಾಡ್ಲಿಕ್ಕೆ ಅದು ಸಲ್ಲದು. ಆ ರೀತಿ ಮಾಡ್ತಕ್ಕಂಥದ್ದು ಅಲ್ಲ ಅನ್ನುವಂಥದ್ದು ನಮ್ಮ ನಿರ್ಧಾರ. ಸೊ ಅವ್ರು ಯಾರು ಏನು ಯಾವ್ದು ವಿಚಾರ ಅನ್ನುವಂಥದ್ದು ನಾವು ಮಾಹಿತಿ ಕೂಡ ಕಲೆ ಹಾಕಿ ಅದ್ರ ಬಗ್ಗೆ ನಾವು ಕೂಡ ಗಮನ ಹರಿಸ್ತಕ್ಕಂಥದ್ದು ಮಾಡ್ತೀವಿ ಸರ್. ಎಸ್ ಸರ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಸೊ ಇಷ್ಟೆಲ್ಲ ಆದ ನಂತರ ಆತ ಎಸ್ಕೇಪ್ ಆಗಿದ್ದಾನೆ, ವಾಪಸ್ ಬಂದಿಲ್ಲ. ನನಗಂತೂ ಏನು ಕೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವರು ಮೆಜೆಸ್ಟಿಕ್ನಲ್ಲಿ ಇದ್ರಂತ್ರಿ, ಒಂದು ರಾತ್ರಿ ಮೆಜೆಸ್ಟಿಕ್ನಲ್ಲಿ ಕಳೆದಿದ್ದಾರೆ. ಆ ಜಾಗ ರಾತ್ರಿ ಎಲ್ಲ ಸೇಫ್ ಅಲ್ಲ ಅಂತ ಮಾತಾಡ್ಕೊಳ್ತಾರೆ. ಮೆಜೆಸ್ಟಿಕ್ ಎಲ್ಲ ಅಲ್ಲೆಲ್ಲ ಎಂತೆಂಥವರು ಓಡಾಡ್ತಾರೆ, ಅಲ್ಲೆಲ್ಲ ರಾತ್ರಿ ಓಡಾಡಬೇಡಿ, ನಮ್ಮ ಮನೆ ಹೆಣ್ಮಕ್ಳೆಲ್ಲ ಏನಾದರೂ ಹೋದರೆ ಹೇಳಿ ಕಳಿಸ್ತೀವಿ, ಬೇಗ ಬಂದ್ಬಿಡಮ್ಮ ಮನೆಗೆ ಅಂತ ಹೇಳಿ.